ಎಸ್ ಈ ನಡುವೆ ಬಳ್ಳಾರಿ ಜೈಲಲ್ಲಿರುವ ದರ್ಶನ್ ಇವತ್ತು ಅಲ್ಲಿ ಗಣೇಶನನ್ನು ನೋಡಬೇಕು ಅಂತ ಹೇಳಿದ್ರಂತೆ. ಬಟ್ ಅದಕ್ಕೆ ಅವಕಾಶ ಕೊಡಲಿಲ್ಲ ಜೈಲಾಧಿಕಾರಿಗಳು. ಯಾಕೆಂದರೆ ಅವರು ಬಂದರೆ ಅಲ್ಲಿ ಬೇರೆ ಕೈದಿಗಳಿಗೆಲ್ಲ ತೊಂದರೆ ಆಗ್ಬೋದು ಅಂತೇನೂ ಗೊತ್ತಿಲ್ಲ. ಆದರೆ ಅವ್ರು ಏನು ಕೇಳಿದ್ರು ಆ ಭರ್ಜರಿ ಗಿಫ್ಟ್ ಸಿಕ್ಕಿದೆ. ಟಿ ವಿ ಕೇಳಿದರು, ಆ ಟಿ ವಿ ಕೊಟ್ಟಿದ್ದಾರೆ. ಒಟ್ಟು ದಾಸನ 3ನೇ ಬೇಡಿಕೆಗೆ ಕೂಡ ಜೈಲಾಧಿಕಾರಿಗಳು ಅಸ್ತು ಅಂತ ಹೇಳಿದ್ದಾರೆ. ಮತ್ತೊಂದೆಡೆ ಹಬ್ಬದ ದಿನ ಅದೇ ಗಣಪನ ದರ್ಶನ ಭಾಗ್ಯ ಸಿಗಲಿಲ್ಲ. ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದಾಸನಿಗೆ ಗಣೇಶ ಹಬ್ಬದಂದೇ ಗಿಫ್ಟ್ ಸಿಕ್ಕಿದೆ. ಈಗಾಗಲೇ ಸರ್ಜಿಕಲ್ ಚೇರ್ ಹಾಗೂ ಫೋನ್ನಲ್ಲಿ ಪತ್ನಿಯೊಂದಿಗೆ ಮಾತನಾಡಲು ಅವಕಾಶ ನೀಡಿದ ಜೈಲಾಧಿಕಾರಿಗಳು ಹಬ್ಬದ ದಿನದಂದೇ 3ನೇ ಗಿಫ್ಟ್ ನೀಡಿದ್ದಾರೆ. ಗಣೇಶ ಹಬ್ಬದಂದು ಪೊರ್ಕಿಗೆ ಟಿವಿ ಭಾಗ್ಯ. ಎಸ್, ಆರೋಪಿ ದರ್ಶನ್ ಬಳ್ಳಾರಿ ಜೈಲಾಧಿಕಾರಿಗಳ ಬಳಿ ಟಿವಿಗಾಗಿ ಬೇಡಿಕೆ ಇಟ್ಟಿದ್ದ. ಇದೀಗ ಅದಕ್ಕೆ ಅಸ್ತು ಹೊಂದ ಅಧಿಕಾರಿಗಳು ದಾಸನಿಗೆ ಟಿವಿ ನೀಡಿದ್ದಾರೆ. 32 ಇಂಚಿನ ಹೈಯರ್ ಕಂಪನಿ ಟಿವಿ ಜೊತೆ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ದರ್ಶನ್ಗೆ ಹೇಗೋ ಟಿವಿ ಸಿಕ್ತು, ಆದರೆ ತಣ್ಣೀರ ಸ್ನಾನದ ಯಾತನೆ ಮುಂದುವರೆದಿದೆ. ಹೌದು, ಬಳ್ಳಾರಿ ಜೈಲಿನಲ್ಲಿ ಸ್ನಾನಕ್ಕೆ ಬಿಸಿನೀರ ವ್ಯವಸ್ಥೆ ಇಲ್ಲ. ಹೀಗಾಗಿ ಕಾಟೇರ ಜೈಲು ವ್ಯವಸ್ಥೆಗೆ ಅಡ್ಜಸ್ಟ್ ಆಗಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಸಿಗದ ಗಣಪನ ದರ್ಶನ. ಬಳ್ಳಾರಿ ಜೈಲಲ್ಲಿ ಕಂಬಿ ಎಣಿಸುತ್ತಿರುವ ಪೊರ್ಕಿಗೆ ಗಣಪನ ದರ್ಶನ ಭಾಗ್ಯ ಸಿಕ್ಕಿಲ್ಲ. ವಿಘ್ನ ನಿವಾರಕನ ಪೂಜೆಗೆ ದರ್ಶನ್ ಅವಕಾಶ ಕೇಳಿದ್ದ. ಮೇಲಾಧಿಕಾರಿಗಳು ಅವಕಾಶ ನೀಡದ ಹಿನ್ನೆಲೆ ಕಾಟೇರನಿಗೆ ವಿನಾಯಕನ ದರ್ಶನ ಭಾಗ್ಯ ಇಲ್ಲದಂತಾಗಿದೆ. ಪೂಜೆಗೆ ಅವಕಾಶ ಸಿಗದಿದ್ರೂ ದರ್ಶನ್ಗೆ ಗಣಪನ ಪ್ರಸಾದ ದೊರೆತಿದೆ. ಸೆಲ್ನಲ್ಲಿದ್ದ ದಾಸನಿಗೆ ಜೈಲು ಸಿಬ್ಬಂದಿ ಪ್ರಸಾದ ಕೊಟ್ಟಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಎಸ್ ಈ ನಡುವೆ ಬಳ್ಳಾರಿ ಜೈಲಲ್ಲಿರುವ ದರ್ಶನ್ ಇವತ್ತು ಅಲ್ಲಿ ಗಣೇಶನನ್ನು ನೋಡಬೇಕು ಅಂತ ಹೇಳಿದ್ರಂತೆ. ಬಟ್ ಅದಕ್ಕೆ ಅವಕಾಶ ಕೊಡಲಿಲ್ಲ ಜೈಲಾಧಿಕಾರಿಗಳು. ಯಾಕೆಂದರೆ ಅವರು ಬಂದರೆ ಅಲ್ಲಿ ಬೇರೆ ಕೈದಿಗಳಿಗೆಲ್ಲ ತೊಂದರೆ ಆಗ್ಬೋದು ಅಂತೇನೂ ಗೊತ್ತಿಲ್ಲ. ಆದರೆ ಅವ್ರು ಏನು ಕೇಳಿದ್ರು ಆ ಭರ್ಜರಿ ಗಿಫ್ಟ್ ಸಿಕ್ಕಿದೆ. ಟಿ ವಿ ಕೇಳಿದರು, ಆ ಟಿ ವಿ ಕೊಟ್ಟಿದ್ದಾರೆ. ಒಟ್ಟು ದಾಸನ 3ನೇ ಬೇಡಿಕೆಗೆ ಕೂಡ ಜೈಲಾಧಿಕಾರಿಗಳು ಅಸ್ತು ಅಂತ ಹೇಳಿದ್ದಾರೆ. ಮತ್ತೊಂದೆಡೆ ಹಬ್ಬದ ದಿನ ಅದೇ ಗಣಪನ ದರ್ಶನ ಭಾಗ್ಯ ಸಿಗಲಿಲ್ಲ. ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದಾಸನಿಗೆ ಗಣೇಶ ಹಬ್ಬದಂದೇ ಗಿಫ್ಟ್ ಸಿಕ್ಕಿದೆ. ಈಗಾಗಲೇ ಸರ್ಜಿಕಲ್ ಚೇರ್ ಹಾಗೂ ಫೋನ್ನಲ್ಲಿ ಪತ್ನಿಯೊಂದಿಗೆ ಮಾತನಾಡಲು ಅವಕಾಶ ನೀಡಿದ ಜೈಲಾಧಿಕಾರಿಗಳು ಹಬ್ಬದ ದಿನದಂದೇ 3ನೇ ಗಿಫ್ಟ್ ನೀಡಿದ್ದಾರೆ. ಗಣೇಶ ಹಬ್ಬದಂದು ಪೊರ್ಕಿಗೆ ಟಿವಿ ಭಾಗ್ಯ. ಎಸ್, ಆರೋಪಿ ದರ್ಶನ್ ಬಳ್ಳಾರಿ ಜೈಲಾಧಿಕಾರಿಗಳ ಬಳಿ ಟಿವಿಗಾಗಿ ಬೇಡಿಕೆ ಇಟ್ಟಿದ್ದ. ಇದೀಗ ಅದಕ್ಕೆ ಅಸ್ತು ಹೊಂದ ಅಧಿಕಾರಿಗಳು ದಾಸನಿಗೆ ಟಿವಿ ನೀಡಿದ್ದಾರೆ. 32 ಇಂಚಿನ ಹೈಯರ್ ಕಂಪನಿ ಟಿವಿ ಜೊತೆ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ದರ್ಶನ್ಗೆ ಹೇಗೋ ಟಿವಿ ಸಿಕ್ತು, ಆದರೆ ತಣ್ಣೀರ ಸ್ನಾನದ ಯಾತನೆ ಮುಂದುವರೆದಿದೆ. ಹೌದು, ಬಳ್ಳಾರಿ ಜೈಲಿನಲ್ಲಿ ಸ್ನಾನಕ್ಕೆ ಬಿಸಿನೀರ ವ್ಯವಸ್ಥೆ ಇಲ್ಲ. ಹೀಗಾಗಿ ಕಾಟೇರ ಜೈಲು ವ್ಯವಸ್ಥೆಗೆ ಅಡ್ಜಸ್ಟ್ ಆಗಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಸಿಗದ ಗಣಪನ ದರ್ಶನ. ಬಳ್ಳಾರಿ ಜೈಲಲ್ಲಿ ಕಂಬಿ ಎಣಿಸುತ್ತಿರುವ ಪೊರ್ಕಿಗೆ ಗಣಪನ ದರ್ಶನ ಭಾಗ್ಯ ಸಿಕ್ಕಿಲ್ಲ. ವಿಘ್ನ ನಿವಾರಕನ ಪೂಜೆಗೆ ದರ್ಶನ್ ಅವಕಾಶ ಕೇಳಿದ್ದ. ಮೇಲಾಧಿಕಾರಿಗಳು ಅವಕಾಶ ನೀಡದ ಹಿನ್ನೆಲೆ ಕಾಟೇರನಿಗೆ ವಿನಾಯಕನ ದರ್ಶನ ಭಾಗ್ಯ ಇಲ್ಲದಂತಾಗಿದೆ. ಪೂಜೆಗೆ ಅವಕಾಶ ಸಿಗದಿದ್ರೂ ದರ್ಶನ್ಗೆ ಗಣಪನ ಪ್ರಸಾದ ದೊರೆತಿದೆ. ಸೆಲ್ನಲ್ಲಿದ್ದ ದಾಸನಿಗೆ ಜೈಲು ಸಿಬ್ಬಂದಿ ಪ್ರಸಾದ ಕೊಟ್ಟಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಎಸ್ ಈ ನಡುವೆ ಬಳ್ಳಾರಿ ಜೈಲಲ್ಲಿರುವ ದರ್ಶನ್ ಇವತ್ತು ಅಲ್ಲಿ ಗಣೇಶನನ್ನು ನೋಡಬೇಕು ಅಂತ ಹೇಳಿದ್ರಂತೆ. ಬಟ್ ಅದಕ್ಕೆ ಅವಕಾಶ ಕೊಡಲಿಲ್ಲ ಜೈಲಾಧಿಕಾರಿಗಳು. ಯಾಕೆಂದರೆ ಅವರು ಬಂದರೆ ಅಲ್ಲಿ ಬೇರೆ ಕೈದಿಗಳಿಗೆಲ್ಲ ತೊಂದರೆ ಆಗ್ಬೋದು ಅಂತೇನೂ ಗೊತ್ತಿಲ್ಲ. ಆದರೆ ಅವ್ರು ಏನು ಕೇಳಿದ್ರು ಆ ಭರ್ಜರಿ ಗಿಫ್ಟ್ ಸಿಕ್ಕಿದೆ. ಟಿ ವಿ ಕೇಳಿದರು, ಆ ಟಿ ವಿ ಕೊಟ್ಟಿದ್ದಾರೆ. ಒಟ್ಟು ದಾಸನ 3ನೇ ಬೇಡಿಕೆಗೆ ಕೂಡ ಜೈಲಾಧಿಕಾರಿಗಳು ಅಸ್ತು ಅಂತ ಹೇಳಿದ್ದಾರೆ. ಮತ್ತೊಂದೆಡೆ ಹಬ್ಬದ ದಿನ ಅದೇ ಗಣಪನ ದರ್ಶನ ಭಾಗ್ಯ ಸಿಗಲಿಲ್ಲ. ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದಾಸನಿಗೆ ಗಣೇಶ ಹಬ್ಬದಂದೇ ಗಿಫ್ಟ್ ಸಿಕ್ಕಿದೆ. ಈಗಾಗಲೇ ಸರ್ಜಿಕಲ್ ಚೇರ್ ಹಾಗೂ ಫೋನ್ನಲ್ಲಿ ಪತ್ನಿಯೊಂದಿಗೆ ಮಾತನಾಡಲು ಅವಕಾಶ ನೀಡಿದ ಜೈಲಾಧಿಕಾರಿಗಳು ಹಬ್ಬದ ದಿನದಂದೇ ಮೂರನೇ ಗಿಫ್ಟ್ ನೀಡಿದ್ದಾರೆ. ಗಣೇಶ ಹಬ್ಬದಂದು ಪೊರ್ಕಿಗೆ ಟಿವಿ ಭಾಗ್ಯ. ಎಸ್, ಆರೋಪಿ ದರ್ಶನ್ ಬಳ್ಳಾರಿ ಜೈಲಾಧಿಕಾರಿಗಳ ಬಳಿ ಟಿವಿಗಾಗಿ ಬೇಡಿಕೆ ಇಟ್ಟಿದ್ದ. ಇದೀಗ ಅದಕ್ಕೆ ಅಸ್ತು ಹೊಂದ ಅಧಿಕಾರಿಗಳು ದಾಸನಿಗೆ ಟಿವಿ ನೀಡಿದ್ದಾರೆ. 32 ಇಂಚಿನ ಹೈಯರ್ ಕಂಪನಿ ಟಿವಿ ಜೊತೆ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ದರ್ಶನ್ಗೆ ಹೇಗೋ ಟಿವಿ ಸಿಕ್ತು, ಆದರೆ ತಣ್ಣೀರ ಸ್ನಾನದ ಯಾತನೆ ಮುಂದುವರೆದಿದೆ. ಹೌದು, ಬಳ್ಳಾರಿ ಜೈಲಿನಲ್ಲಿ ಸ್ನಾನಕ್ಕೆ ಬಿಸಿನೀರ ವ್ಯವಸ್ಥೆ ಇಲ್ಲ. ಹೀಗಾಗಿ ಕಾಟೇರ ಜೈಲು ವ್ಯವಸ್ಥೆಗೆ ಅಡ್ಜಸ್ಟ್ ಆಗಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಸಿಗದ ಗಣಪನ ದರ್ಶನ. ಬಳ್ಳಾರಿ ಜೈಲಲ್ಲಿ ಕಂಬಿ ಎಣಿಸುತ್ತಿರುವ ಪೊರ್ಕಿಗೆ ಗಣಪನ ದರ್ಶನ ಭಾಗ್ಯ ಸಿಕ್ಕಿಲ್ಲ. ವಿಘ್ನ ನಿವಾರಕನ ಪೂಜೆಗೆ ದರ್ಶನ್ ಅವಕಾಶ ಕೇಳಿದ್ದ. ಮೇಲಾಧಿಕಾರಿಗಳು ಅವಕಾಶ ನೀಡದ ಹಿನ್ನೆಲೆ ಕಾಟೇರನಿಗೆ ವಿನಾಯಕನ ದರ್ಶನ ಭಾಗ್ಯ ಇಲ್ಲದಂತಾಗಿದೆ. ಪೂಜೆಗೆ ಅವಕಾಶ ಸಿಗದಿದ್ರೂ ದರ್ಶನ್ಗೆ ಗಣಪನ ಪ್ರಸಾದ ದೊರೆತಿದೆ. ಸೆಲ್ನಲ್ಲಿದ್ದ ದಾಸನಿಗೆ ಜೈಲು ಸಿಬ್ಬಂದಿ ಪ್ರಸಾದ ಕೊಟ್ಟಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಎಸ್, ಈ ನಡುವೆ ಬಳ್ಳಾರಿ ಜೈಲಲ್ಲಿರುವ ದರ್ಶನ್ ಇವತ್ತು ಅಲ್ಲಿ ಗಣೇಶನನ್ನು ನೋಡಬೇಕು ಅಂತ ಹೇಳಿದ್ರಂತೆ. ಬಟ್ ಅದಕ್ಕೆ ಅವಕಾಶ ಕೊಡಲಿಲ್ಲ ಜೈಲಾಧಿಕಾರಿಗಳು. ಯಾಕೆಂದರೆ ಅವರು ಬಂದರೆ ಅಲ್ಲಿ ಬೇರೆ ಕೈದಿಗಳಿಗೆಲ್ಲ ತೊಂದರೆ ಆಗ್ಬೋದು ಅಂತೇನೂ ಗೊತ್ತಿಲ್ಲ. ಆದರೆ ಅವ್ರು ಏನು ಕೇಳಿದ್ರು ಆ ಭರ್ಜರಿ ಗಿಫ್ಟ್ ಸಿಕ್ಕಿದೆ. ಟಿ ವಿ ಕೇಳಿದರು, ಆ ಟಿ ವಿ ಕೊಟ್ಟಿದ್ದಾರೆ. ಒಟ್ಟು ದಾಸನ ಮೂರನೇ ಬೇಡಿಕೆಗೆ ಕೂಡ ಜೈಲಾಧಿಕಾರಿಗಳು ಅಸ್ತು ಅಂತ ಹೇಳಿದ್ದಾರೆ. ಮತ್ತೊಂದೆಡೆ ಹಬ್ಬದ ದಿನ ಅದೇ ಗಣಪನ ದರ್ಶನ ಭಾಗ್ಯ ಸಿಗಲಿಲ್ಲ. ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದಾಸನಿಗೆ ಗಣೇಶ ಹಬ್ಬದಂದೇ ಗಿಫ್ಟ್ ಸಿಕ್ಕಿದೆ. ಈಗಾಗಲೇ ಸರ್ಜಿಕಲ್ ಚೇರ್ ಹಾಗೂ ಫೋನ್ನಲ್ಲಿ ಪತ್ನಿಯೊಂದಿಗೆ ಮಾತನಾಡಲು ಅವಕಾಶ ನೀಡಿದ ಜೈಲಾಧಿಕಾರಿಗಳು ಹಬ್ಬದ ದಿನದಂದೇ ಮೂರನೇ ಗಿಫ್ಟ್ ನೀಡಿದ್ದಾರೆ. ಗಣೇಶ ಹಬ್ಬದಂದು ಪೊರ್ಕಿಗೆ ಟಿವಿ ಭಾಗ್ಯ. ಎಸ್, ಆರೋಪಿ ದರ್ಶನ್ ಬಳ್ಳಾರಿ ಜೈಲಾಧಿಕಾರಿಗಳ ಬಳಿ ಟಿವಿಗಾಗಿ ಬೇಡಿಕೆ ಇಟ್ಟಿದ್ದ. ಇದೀಗ ಅದಕ್ಕೆ ಅಸ್ತು ಹೊಂದ ಅಧಿಕಾರಿಗಳು ದಾಸನಿಗೆ ಟಿವಿ ನೀಡಿದ್ದಾರೆ. 32 ಇಂಚಿನ ಹೈಯರ್ ಕಂಪನಿ ಟಿವಿ ಜೊತೆ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ದರ್ಶನ್ಗೆ ಹೇಗೋ ಟಿವಿ ಸಿಕ್ತು, ಆದರೆ ತಣ್ಣೀರ ಸ್ನಾನದ ಯಾತನೆ ಮುಂದುವರೆದಿದೆ. ಹೌದು, ಬಳ್ಳಾರಿ ಜೈಲಿನಲ್ಲಿ ಸ್ನಾನಕ್ಕೆ ಬಿಸಿನೀರ ವ್ಯವಸ್ಥೆ ಇಲ್ಲ. ಹೀಗಾಗಿ ಕಾಟೇರ ಜೈಲು ವ್ಯವಸ್ಥೆಗೆ ಅಡ್ಜಸ್ಟ್ ಆಗಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಸಿಗದ ಗಣಪನ ದರ್ಶನ. ಬಳ್ಳಾರಿ ಜೈಲಲ್ಲಿ ಕಂಬಿ ಎಣಿಸುತ್ತಿರುವ ಪೊರ್ಕಿಗೆ ಗಣಪನ ದರ್ಶನ ಭಾಗ್ಯ ಸಿಕ್ಕಿಲ್ಲ. ವಿಘ್ನ ನಿವಾರಕನ ಪೂಜೆಗೆ ದರ್ಶನ್ ಅವಕಾಶ ಕೇಳಿದ್ದ. ಮೇಲಾಧಿಕಾರಿಗಳು ಅವಕಾಶ ನೀಡದ ಹಿನ್ನೆಲೆ ಕಾಟೇರನಿಗೆ ವಿನಾಯಕನ ದರ್ಶನ ಭಾಗ್ಯ ಇಲ್ಲದಂತಾಗಿದೆ. ಪೂಜೆಗೆ ಅವಕಾಶ ಸಿಗದಿದ್ರೂ ದರ್ಶನ್ಗೆ ಗಣಪನ ಪ್ರಸಾದ ದೊರೆತಿದೆ. ಸೆಲ್ನಲ್ಲಿದ್ದ ದಾಸನಿಗೆ ಜೈಲು ಸಿಬ್ಬಂದಿ ಪ್ರಸಾದ ಕೊಟ್ಟಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.